ಪಂದ್ಯಗಳು 6 ಗೆಲುವು 4 ಸೋಲು. ಉಳಿದಿರೋದು ಇನ್ನ 4 ಪಂದ್ಯಗಳು. ಇದು RCBಯ ಸದ್ಯದ ಸ್ಥಿತಿ. ಪ್ಲೇ ಆಫ್ ರೇಸ್ನ ಫೇವರೆಟ್ ಟೀಮ್ ಆಗಿ ಕಾಣ್ತಾ ಇದ್ರು ಕೂಡ RCBಗೆ ಟಾಪ್ 4 ಅನ್ನೋದಕ್ಕಿಂತ ಟಾಪ್ 2 ಮೋಸ್ಟ್ ಇಂಪಾರ್ಟೆಂಟ್. ಬಟ್ ಬ್ಯಾಡ್ ಲಕ್, ಗುಜರಾತ್ ಮತ್ತು ಲಕ್ನೋ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳನ್ನು ಸೋತಾಗಿದೆ. ಹಾಗಾದ್ರೆ RCBಗೆ ಟಾಪ್ 2ಗೆ ಹೋಗೋಕೆ ಚಾನ್ಸೇ ಇಲ್ವಾ? ಹೋಗಬೇಕು ಅಂದರೆ ಮುಂದಿನ ಜರ್ನಿ ಹೇಗಿರಬೇಕು? ಸೊ ಯಾರಿಗೆಲ್ಲ ಅವಕಾಶ ಇದೆ ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಪ್ಲೇ ಆಫ್ಸ್ ರೇಸ್ ಇನ್ಮೇಲೆ ಕ್ರೂಷಿಯಲ್ ಆಗ್ತಾ ಹೋಗುತ್ತೆ. ಈ ಸಲ ಟಾಪ್ ಆಫ್ ದಿ ಟೇಬಲ್ನಲ್ಲಿ ಟಫ್ ಫೈಟೇ ಇದೆ. 16 ಅಂಕ ಪಡೆದ್ರೂ ಕೂಡ ಸೇಫ್ ಝೋನ್ನಲ್ಲಿ ಇರ್ತಾರೆ ಅನ್ನೋದನ್ನ ಬಿಟ್ಟರೆ ಸೆಲೆಕ್ಟ್ ಆಗೇ ಆಗ್ತಾರೆ ಟಾಪ್ 4ಗೆ ಎನ್ನುವಂಥ ಗ್ಯಾರಂಟಿ ಇಲ್ಲ. ಯಾಕಂದರೆ ಹೈದರಾಬಾದ್, ಪಂಜಾಬ್, ರಾಜಸ್ಥಾನ, ಗುಜರಾತ್, ಚೆನ್ನೈ ತಂಡಗಳಿಗೂ ಕೂಡ 16+ ಅಂಕಗಳನ್ನು ಪಡೆಯೋಕೆ ಅವಕಾಶ ಇದೆ. ಹೀಗಾಗಿ RCB ಇವರೆಲ್ಲರ ಜೊತೆಗೆ ರೇಸ್ ಗೆದ್ದು ಮುಂದೆ ಹೋಗಬೇಕು. ಹಾಗಂತ ಟಾಪ್ 2 ಸಾಧ್ಯನೇ ಇಲ್ವಾ ಅಂದರೆ ಖಂಡಿತ ಚಾನ್ಸ್ ಇದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೇನೆ. ಮೊದಲಿಗೆ RCBಯ ಮುಂದಿನ ಪಂದ್ಯಗಳ ಶೆಡ್ಯೂಲ್ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಂದರೆ RCBಯ ಮುಂದಿನ ಪಂದ್ಯಗಳು. ಸೊ ಮೊದಲನೇದಾಗಿ ಮೇ 10 ಅಂದರೆ ಇದೇ ಭಾನುವಾರ ಮುಂಬೈ ಇಂಡಿಯನ್ಸ್ ವಿರುದ್ಧ RCB ಪಂದ್ಯವನ್ನು ಆಡಲಿದೆ. ಇದು RCBಯ ನೆಕ್ಸ್ಟ್ ಮ್ಯಾಚ್ ಇರುವಂಥದ್ದು. 11ನೇ ಪಂದ್ಯ ಮೇ 10ಕ್ಕೆ ಮುಂಬೈ ಇಂಡಿಯನ್ಸ್ ವಿರುದ್ಧ. ಆ್ಯಂಡ್ ನೆಕ್ಸ್ಟ್ 12ನೇ ಪಂದ್ಯ ಮೇ 13ಕ್ಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ. ಆ್ಯಂಡ್ ನೆಕ್ಸ್ಟ್ ಮ್ಯಾಚ್ 13ನೇ ಮ್ಯಾಚ್ ಪಂಜಾಬ್ ಕಿಂಗ್ಸ್ ವಿರುದ್ಧ 17ನೇ ತಾರೀಕು ಇರುತ್ತೆ, ಮೇ 17. ಸೊ ಭಾನುವಾರ ಬರುವಂಥ ಪಂದ್ಯ ಇಂಟ್ರೆಸ್ಟಿಂಗ್ ಅಂದರೆ ಈ ಪಂದ್ಯ ಮಧ್ಯಾಹ್ನದ ವೇಳೆ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಹೈದರಾಬಾದ್ ವಿರುದ್ಧ ಮೇ 22ಕ್ಕೆ ಈ ಸೀಸನ್ ಲೀಗ್ ಹಂತದ ಕೊನೆಯ ಪಂದ್ಯವನ್ನು ಬೆಂಗಳೂರು ತಂಡ ಆಡಲಿದೆ. ಸೊ ಇದು ಮುಂದಿನ 4 ಪಂದ್ಯಗಳ ಶೆಡ್ಯೂಲ್. ಸೊ RCBಗೆ ಮುಂದಿನ 4 ಪಂದ್ಯಗಳಲ್ಲಿ 2 ರಿವೆಂಜ್ ಮ್ಯಾಚ್ಗಳಿವೆ ಮುಂಬೈ ಮತ್ತು ಹೈದರಾಬಾದ್ ವಿರುದ್ಧ. ಆಲ್ರೆಡಿ ಇವರಿಬ್ಬರ ವಿರುದ್ಧವೂ ಕೂಡ ಗೆದ್ದಿರೋದ್ರಿಂದ ಅವರು ಕೂಡ RCB ವಿರುದ್ಧ ರಿವೆಂಜ್ಗಾಗಿ ಕಾಯ್ತಾ ಇರ್ತಾರೆ. ಅತ್ತ ಕೋಲ್ಕತ್ತಾ ಮತ್ತು ಪಂಜಾಬ್ ತಂಡಗಳನ್ನು ಈ ಸೀಸನ್ನಲ್ಲಿ ಮೊದಲ ಬಾರಿಗೆ ಫೇಸ್ ಮಾಡ್ತಾರೆ. ಸೊ ಓನ್ಲಿ ಒಂದೊಂದು ಮ್ಯಾಚ್ಗಳನ್ನ ಮಾತ್ರ ಇಲ್ಲಿ ಫಿಕ್ಸ್ ಮಾಡಿರುವಂಥದ್ದು. ಸೊ ಮುಂದಿನ 4 ಪಂದ್ಯಗಳನ್ನು RCB ಮಸ್ಟ್ ವಿನ್ ಮ್ಯಾಚ್ ಥರನೇ ಆಡಬೇಕಾಗುತ್ತೆ. ಸೊ ಯಾಕೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮುಂದಿನ 4 ಪಂದ್ಯಗಳನ್ನು ಗೆದ್ದರೆ ಟಾಪ್ 2 ವಿಕೆಟ್ ಪಕ್ಕಾ ಆಗುತ್ತೆ RCBಗೆ. RCBಯ ಟಾರ್ಗೆಟ್ ಇರುವಂಥದ್ದೇ ಕ್ವಾಲಿಫೈಯರ್ 1ನಲ್ಲಿ ಆಡಬೇಕು ಎನ್ನುವಂಥದ್ದು. ಯಾಕಂದರೆ ಅಲ್ಲಿ ಆಡಿದರೆ ಸೀದಾ ಫೈನಲ್ಗೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ಜಸ್ಟ್ ಏನೋ ಮಿಸ್ ಆಯಿತು ಅಂತಂದರೆ ನೆಕ್ಸ್ಟ್ ಇನ್ನೊಂದು ಅವಕಾಶ ಇರುತ್ತೆ. ಹೀಗಾಗಿ ಮುಂದಿನ 4 ಪಂದ್ಯಗಳನ್ನು ಗೆದ್ದರೆ ಟಾಪ್ 2 ಟಿಕೆಟ್ ಪಕ್ಕಾ ಆಗುತ್ತೆ RCBಗೆ. ಹೀಗಾಗಿ RCB ಈ 4 ಪಂದ್ಯಗಳನ್ನು ಗೆಲ್ಲಬೇಕಾಗುತ್ತೆ. ಯಾಕಂದರೆ ಈಗ ಆಲ್ರೆಡಿ 6 ಪಂದ್ಯಗಳನ್ನು ಗೆದ್ದು 12 ಅಂಕಗಳನ್ನು ಪಡ್ಕೊಂಡಿದೆ. ಜೊತೆಗೆ ಮುಂದಿನ ಪಂದ್ಯಗಳ 8 ಅಂಕ ಸೇರಿದ್ರೆ ಟೋಟಲ್ ಆಗಿ 20 ಅಂಕಗಳನ್ನು ಪಡೆದಂಗಾಗುತ್ತೆ RCB ತಂಡ. ಸೊ ಈಗಿರುವಂಥ 12 + 8 = 20 ಅಂಕ. ಸೊ ಹೀಗಾಗಿ RCBಯ ಟಾರ್ಗೆಟ್ 20 ಅಂಕಗಳನ್ನು ಪಡೆಯೋದು ಆಗಿರಬೇಕು. ಅದು ಅಲ್ಲದೆ ಇಲ್ಲಿ ಪಂಜಾಬ್ ತಂಡಕ್ಕೆ ಮಾತ್ರವೇ ಎಲ್ಲ ಪಂದ್ಯಗಳನ್ನು ಗೆದ್ದರೆ 21 ಅಂಕ ಸಿಗುತ್ತೆ. ಸೊ ಇದೇ ಇಲ್ಲಿರುವಂಥ ರಿಯಾಲಿಟಿ ಆ್ಯಂಡ್ ಬ್ಯೂಟಿ. ಪಂಜಾಬ್ ತಂಡ ಮಾತ್ರ ಈಗ 20+ ಅಂಕಗಳನ್ನು ಪಡೆಯೋಕೆ ಲೀಡ್ನಲ್ಲಿರುವಂಥ ತಂಡ. ಬೇರೆ ಯಾವುದೇ ತಂಡ ಕೂಡ 20ರ ಮೇಲೆ ದಾಟೋದೇ ಇಲ್ಲ. ಸೊ ಈಗ ಪಂಜಾಬ್ ತಂಡಕ್ಕೆ ಮಾತ್ರ ಇರೋದ್ರಿಂದ ಸೊ ಅವರು ಗೆದ್ದು 21 ಆಯಿತು ಅಂತಂದ್ರೂ ಕೂಡ ಸೊ RCB 20 ಅಂಕಗಳನ್ನು ಪಡೆದ್ರೆ ಟಾಪ್ 2 ಸ್ಥಾನದಲ್ಲಿ ಡೈರೆಕ್ಟ್ ಆಗಿ ಕ್ವಾಲಿಫೈಯರ್ 1ನಲ್ಲಿ ಆಡಬಹುದು. ಆ್ಯಂಡ್ ಬೇರೆ ತಂಡಗಳಿಗೆ 20 ಅಂಕಗಳ ಅವಕಾಶ ಇದ್ದರೂ ಕೂಡ ಬೆಂಗಳೂರಿಗೆ ಪ್ಲಸ್ ಆಗುತ್ತೆ. ಇಲ್ಲಿ RCB ಜೊತೆಗೆ ಬೇರೆ ಬೇರೆ ತಂಡಗಳಿಗೂ ಕೂಡ 20 ಅಂಕಗಳನ್ನ ಪಡೆಯೋಕೆ ಅವಕಾಶ ಇದೆ. ಸೊ ಮುಂದಿನ ಎಲ್ಲ ಪಂದ್ಯಗಳನ್ನ ಗೆದ್ಕೊಂಡ್ರೆ ಕೆಲ ತಂಡಗಳಿಗೂ ಕೂಡ ಇಂಥ ಅವಕಾಶ ಇದೆ. ಆದರೂ ಕೂಡ ಬೆಂಗಳೂರಿಗೆ ಪ್ಲಸ್ ಪಾಯಿಂಟ್ ಇದೆ. ಏನಂತಂದರೆ ಎಲ್ಲ ತಂಡಗಳಿಗಿಂತ ಹೆಚ್ಚಿನ ನೆಟ್ ರನ್ ರೇಟ್ ಇರೋದ್ರಿಂದ ಚಾನ್ಸ್ ಅಂತೂ ಇದ್ದೇ ಇದೆ. ಸೊ ನೆಟ್ ರನ್ ರೇಟ್ ಯಾಕೆ ಮ್ಯಾಟ್ರ್ ಆಗುತ್ತೆ ಅನ್ನೋದು ಇಲ್ಲೇ ನೋಡಿ. ಸೊ RCB ಎಲ್ಲ ತಂಡಗಳಿಗಿಂತ ಅಂದರೆ ಟಾಪ್ 1ನಲ್ಲಿರುವಂಥ ತಂಡಗಳಿಗಿಂತಲೂ ಜಾಸ್ತಿ ನೆಟ್ ರನ್ ರೇಟ್ನಲ್ಲಿ ಮುಂದೆ ಇರೋದ್ರಿಂದ ಸೊ ಎಲ್ಲರೂ ಕೂಡ ಒಂದು 4 ತಂಡಗಳು 20 ಅಂಕ ಬಂದು ಈಕ್ವಲ್ ಅಂದರೂ ಕೂಡ RCBಗೆ ಫಸ್ಟ್ ಪ್ರಿಯಾರಿಟಿ ಆಗುತ್ತೆ. ಯಾಕಂದರೆ ನೆಟ್ ರನ್ ರೇಟ್ ತುಂಬಾ ಚೆನ್ನಾಗಿದೆ. ಸೊ RCBಗೆ ಪ್ಲೇ ಆಫ್ ಟೆನ್ಷನ್ ಅಂತ ಏನಿಲ್ಲ. ಆದರೆ ಟಾಪ್ ಟಾರ್ಗೆಟ್ ಇರೋದ್ರಿಂದ ಮುಂದಿನ ಎಲ್ಲ ಪಂದ್ಯಗಳನ್ನು ಗೆಲ್ಲಲೇಬೇಕಾಗುತ್ತೆ. ಹೀಗಾಗಿ ಈ ಟಾಸ್ಕ್ನ ಹೇಗೆ ಫೇಸ್ ಮಾಡ್ತಾರೆ ಅನ್ನೋದು ಕೂಡ ಈಗಿರುವಂಥ ಕುತೂಹಲ. ನಮಸ್ಕಾರ.